ನಾಳೆ ಹೊಳೆನರಸೀಪುರದಲ್ಲಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವ ನಡೆಯುತ್ತೆ. ಆದ್ರೆ ರಥೋತ್ಸವಕ್ಕೂ ಮುನ್ನ ರಥದ ಅಲಂಕಾರ ವಿಚಾರ ಈಗ ರಾಜಕೀಯ ತಿರುವನ್ನ ಪಡ್ಕೊಂಡಿರ್ತಕ್ಕಂಥದ್ದು. ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಸದ್ಯ ಪರಿಸ್ಥಿತಿ ಉದ್ವಿಗ್ನತೆಗೆ ಪಡ್ಕೊಂಡಿರ್ತಕ್ಕಂಥದ್ದು. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೈಗೊಳ್ಳಲಾಗಿದೆ. ಅಂಡ್ ರಥಕ್ಕೆ ಬಟ್ಟೆ ಅಲಂಕಾರ ಮಾಡುವ ವಿಚಾರದಲ್ಲಿ ಎರಡೂ ಕಡೆಯವರ ನಡುವೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಇಬ್ಬರ ನಡುವೆ ಈಗ ಪೈಪೋಟಿ ಉಂಟಾಗಿದೆ. ಇವತ್ತು ಬೆಳಿಗ್ಗೆ ಕಾಂಗ್ರೆಸ್ ಮುಖಂಡರು ರಥಕ್ಕೆ ಹೊಸ ಬಟ್ಟೆಯನ್ನ ಕಟ್ಟಬೇಕು ಅಂತ ಆಗ್ರಹಿಸಿದ್ರಂತೆ. ಆದ್ರೆ ಹಳೆ ಬಟ್ಟೆಯನ್ನೇ ಕಟ್ಟಲಾಗಿತ್ತಂತೆ ರಥಕ್ಕೆ. ಅದಾದ ಮೇಲೆ ತಹಸೀಲ್ದಾರ್ ಬಂದು ಕಟ್ಟಿದ್ದಂತ ಹಳೆ ಬಟ್ಟೆಯನ್ನ ತೆಗೆಸಿದ್ದಾರೆ. ಕಾರಣ ಏನು ಅಂತ ಅಂದ್ರೆ ಇರೋದೊಂದು ಹಿನ್ನೆಲೆ ಹೇಳ್ಬಿಡ್ತೀನಿ. ಕಳೆದ 2-3 ವರ್ಷದಿಂದ ಹಳೆ ಬಟ್ಟೆಯನ್ನೇ ಹಾಕ್ತಾ ಇದ್ದಾರೆ ರಥಕ್ಕೆ. ಹಂಗಾಗಿ ಈ ಬಾರಿ ಹೊಸ ಬಟ್ಟೆಯನ್ನ ಹಾಕಬೇಕು ಅಂತ ಕಾಂಗ್ರೆಸ್ನ ಸದಸ್ಯರುಗಳು, ಕಾಂಗ್ರೆಸ್ ಕಾರ್ಯಕರ್ತರು ಇವರೆಲ್ಲ ಒಂದಿಷ್ಟು ಪಟ್ಟಿಡಿದ್ರು. ಆದ್ರೆ ಅತಿ ಹೆಚ್ಚಾಗಿ ದೈವವನ್ನ ನಂಬುವ, ದೈವ ಪೂಜೆಯನ್ನ ಮಾಡ್ತಕ್ಕಂಥ ರೇವಣ್ಣ ಅವರು ರಥಕ್ಕೆ ಬಟ್ಟೆ ಕಟ್ಟೋದಾದ್ರೆ ಇವತ್ತು ಕಟ್ಟಬೇಕು, ಇವತ್ತು ಗ್ರಹಣ ಇದೆ, ಹಂಗಾಗಿ ಬಟ್ಟೆ ಕಟ್ಟಬಾರ್ದು ಹೊಸದ ಅಂತ ಕೂತ್ಕೊಂಡ್ರು, ಪಟ್ಟಿಡ್ಕೊಂಡು ಕೂತ್ರು. ಮತ್ತೊಂದು ಕಡೆ ಬಟ್ಟೆ ಕಟ್ಟೋದಾದ್ರೆ ಹೊಸ ಬಟ್ಟೆನೆ ಕಟ್ಟಿ, ಇಲ್ಲ ಅಂತ ಅಂದ್ರೆ ಹೂವಲ್ಲಿ ಅಲಂಕಾರ ಮಾಡಿ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿಬಿಟ್ರು. ಅದು ಮುಜರಾಯಿ ದೇವಸ್ಥಾನ. ಒಂದ್ ಕಡೆ ರೇವಣ್ಣ ಅವರಿಂದ ಪ್ರೆಷರು, ಹೊಸ ಬಟ್ಟೆ ಕಟ್ಟಬಾರ್ದು, ಗ್ರಹಣ ಐತೆ, ಹಳೆ ಬಟ್ಟೆನೆ ಕಟ್ಟಬೇಕು ಅಂತ. ಮತ್ತೊಂದ್ ಕಡೆ ಸಂಸದರ ಕಡೆಯಿಂದ ಪ್ರೆಷರು, ಹೊಸ ಬಟ್ಟೆ ಕಟ್ಟಬೇಕು ಅಂತ. ಜಿಲ್ಲಾಧಿಕಾರಿಗಳ ಕೋರ್ಟಿಗೆ ಬಂದ್ ಬೀಳ್ತು ಬಾಲ್. ಜಿಲ್ಲಾಧಿಕಾರಿಗಳು, ಅದು ಮುಜರಾಯಿ ದೇವಸ್ಥಾನ ಆಗಿರೋದ್ರಿಂದ ಇವರು ಅಧ್ಯಕ್ಷರಿರ್ತಾರೆ. ಜಿಲ್ಲಾಧಿಕಾರಿಗಳು ಏನ್ ಯೋಚನೆ ಮಾಡಿದ್ರು, ಹೊಸ ಬಟ್ಟೆ ಕಟ್ಟಾಕ್ಬಿಟ್ರೆ ರೇವಣ್ಣಂಗ್ ಬೇಜಾರು, ಹಳೆ ಬಟ್ಟೆನೆ ಕಟ್ಟಾಕ್ಬಿಟ್ರೆ ಶ್ರೇಯಸ್ಸಿಗೆ ಬೇಜಾರು, ಇಬ್ರಿಗೂ ಬೇಜಾರಾಗದ ಬೇಡ ಅಂತೇಳಿ ಬಟ್ಟೆನೆ ಹಾಕಬೇಡಿ ನೀವು ತೇರಿಗೆ, ಹೂವಲ್ಲಿ ಅಲಂಕಾರ ಮಾಡ್ಬಿಡಿ ಅಂತ ಹೇಳಿ. ಸೊ ಇವತ್ತು ಬೆಳಗ್ಗೆ ಜೆಡಿಎಸ್ ನವರೇನು ಹಳೆ ಬಟ್ಟೆ ಕಟ್ಟಿದ್ರು, ತಹಸೀಲ್ದಾರ್ ನೇತೃತ್ವದಲ್ಲಿ ಬಂದು ಡಿಸಿ ಆದೇಶ ಇದೆ, ಹೊಸದು ಹಳೇದು ಎರಡು ಬೇಡ, ಹೂವಲ್ಲಿ ಅಲಂಕಾರ ಮಾಡೋಣ ಅಂತ ಹೇಳಿ ಅದನ್ನ ತೆರವುಗೊಳಿಸು. ಯಾವಾಗ ತೆರವುಗೊಳಿಸಿದ್ರು ಜೆಡಿಎಸ್ ಕಾರ್ಯಕರ್ತರು ರೇವಣ್ಣನ್ ಕಾಲ್ ಮಾಡಿದ್ರು, ಅಣ್ಣ ನಾವು ಕಟ್ಟಿದ ಬಟ್ಟೆ ಬಿಚ್ಚಿಬಿಟ್ಟಿದ್ದಾರೆ ಅಂತ ಹೇಳಿದ್ರು. ರೇವಣ್ಣ ಅವರು ಸ್ಥಳಕ್ಕೆ ಬಂದ್ರು. ಯಾರ್ರಿ ಡಿಸಿ, ಯಾರು ಡಿಸಿ ಮನೆ ಆಳಲ್ಲ ನಾನು, ಡಿಸಿ ಹೇಳ್ದಂಗೆ ಕೇಳ್ಕೊಂಡ್ ಕೂರಕ್ಕೆ. ನಾಳೆ ಏನಾದ್ರೂ ಇಲ್ಲಿ ಅನಾಹುತ ನಡೆದ್ರೆ, ನಾಳೆ ಏನಾದ್ರೂ ಅಹಿತಕರ ಘಟನೆಗಳು ನಡೆದ್ರೆ ಅದಕ್ಕೆ ನೀವೇ ಹೊಣೆ, ನಿಮ್ ಜಿಲ್ಲಾಧಿಕಾರಿಗಳೇ ಹೊಣೆ ಅಂತ ಹೇಳಿದ್ರು. ಪಟ್ಟಿಡಿದ್ರು, ತಹಸೀಲ್ದಾರ್ ಬೈದ್ರು, ಇವ್ರ ಮೇಲೆ ಕೇಸ್ ಹಾಕ್ರಿ ಅಂತ ಅಂದ್ರು, ಪ್ರಕರಣ ದಾಖಲಿಸಿ ಅಂದ್ರು, ಮತ್ತೊಂದು ಇನ್ನೊಂದು ಮಗದೊಂದೆಲ್ಲ ಆಯ್ತು. ಎಸಿ ಸ್ಥಳಕ್ಕೆ ಎಸಿನೋ ಬರಬೇಕು ಅಂದ್ರು, ಎಸಿ ಬಂದ್ರು, ಎಸಿ ಒಂದಿಷ್ಟು ಸಮಾಧಾನ ಪಡಿಸೋ ಪ್ರಯತ್ನ ಪಟ್ರು, ಇವೆಲ್ಲ ಆಯ್ತು. ಇದಾದ್ಮೇಲೆ ರೇವಣ್ಣ ಅವ್ರು ಹಾಸನಕ್ಕೆ ಬಂದ್ರು. ರೇವಣ್ಣ ಅವರು ಸ್ಥಳದಿಂದ ಹೊರಟ ಬೆನ್ನಲ್ಲೇ ಸ್ಥಳಕ್ಕೆ ಸಂಸದ ಶ್ರೇಯಸ್ ಪಟೇಲ್ ಬಂದ್ರು. ಶ್ರೇಯಸ್ ಪಟೇಲ್ ಬಂದು ಯಾರನ್ನು ಗಲಾಟೆ ಮಾಡ್ಲಿಲ್ಲ, ಕೂಗಾಡ್ಲಿಲ್ಲ, ಏನು ಮಾಡ್ಲಿಲ್ಲ. ಸ್ಥಳದಲ್ಲೇ ಮಕ್ಕಾಂ ಹೊಡೆದ್ರು. ಅಂದ್ರೆ ಈ ಮೂಲಕ ಹಳೆ ಬಟ್ಟೆ ಅಂತೂ ಕಟ್ಟಕ್ ಬಿಡೋದಿಲ್ಲ ಅಂತ ಹೇಳ್ದಂಗೆ ಕಾಣಿಸ್ತು. ಇದರೊಟ್ಟಿಗೆ ಕಾಂಗ್ರೆಸ್ನವರು ಈ ಗ್ಯಾಪ್ ಅಲ್ಲಿ ಒಂದು ಹೊಸ ಬಟ್ಟೆನೂ ಹೊಲ್ಸ್ಕೊಂಡು ರೆಡಿ ಮಾಡ್ಕೊಂಡು ತಗೊಂಬಂದು ಇಟ್ಕೊಂಡ್ರು. ನೀವೇನಾದ್ರೂ ಹಳೆ ಬಟ್ಟೆ ಕಟ್ಟೋದಾದ್ರೆ, ಬಟ್ಟೆನೇ ಕಟ್ಟಿ ಅಲಂಕಾರ ಮಾಡ್ಬೇಕು ಅನ್ನೋದಾದ್ರೆ ಹೊಸ ಬಟ್ಟೆ ರೆಡಿ ಇದೆ, ತಗೊಳ್ಳಿ ಕಟ್ಟಿ. ಇಲ್ವಾ, ಜಿಲ್ಲಾಧಿಕಾರಿಗಳು ಹೇಳೋರಲ್ಲ, ಹೂವಲ್ಲಿ ಅಲಂಕಾರ ಮಾಡಿ. ಪಟ್ಟಿಡಿದು ಕುಳಿತಿದ್ದಾರೆ. ಇಬ್ಬರ ನಡುವಿನ ಜಟಾಪಟಿ ಹಿಂಗೇ ನಡೀತಾ ಇದೆ. ಈ ಕ್ಷಣದವರೆಗೂ ನಾನು ಈ ನ್ಯೂಸ್ ನ ನಿಮ್ ಮುಂದೆ ಓದಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಲ್ಲ, ಈ ಕ್ಷಣದವರೆಗೂ ಕೂಡ ಈ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಹೆಂಗಾರು ಆಗ್ಲಿ ಯಾಕೆ ಬೇಕು ಅಂತ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾ ಪೊಲೀಸ್ ಇಲಾಖೆಯಿಂದ ಎಷ್ಟು ಬಿಗಿ ಭದ್ರತೆಯನ್ನ ಕೈಗೊಳ್ಳೋದಕ್ಕೆ ಸಾಧ್ಯವೋ ಅಷ್ಟು ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ನಮಗಿರುವ ಮಾಹಿತಿ ಪ್ರಕಾರ ಈ ಕ್ಷಣಕ್ಕೇನೋ 144 ಸೆಕ್ಷನ್ ಏನೋ ಜಾರಿ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ನನ್ನ ಹತ್ರ ಆರ್ಡರ್ ಕಾಪಿ ಸಿಕ್ಕಿಲ್ಲ. ಯಾರೋ ಹೇಳಿದ್ದು ನನಗೆ 144 ಸೆಕ್ಷನ್ ಜಾರಿ ಮಾಡಿದ್ದಾರಂತೆ. ಜಾತ್ರೆಗಳಿಗೆ 144 ಸೆಕ್ಷನ್ ಹೆಂಗ್ರಿ ಜಾರಿ ಮಾಡಕ್ಕಾಗತ್ತೆ? ಐ ಡೋಂಟ್ ನೋ. ಈ ಪ್ರಕರಣದಲ್ಲಿ ಒಟ್ಟಿನಲ್ಲಿ ಒಂದು ಊರಿನ ಜಾತ್ರೆ ಸಾಕಷ್ಟು ರಾಜಕೀಯ ತಿರುವನ್ನ ಪಡ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಗೊತ್ತು. ಈ ಹೊಳೆನರಸೀಪುರದಲ್ಲಿ ಕಾಂಗ್ರೆಸ್ ಪುಟಿದೇಳಕ್ಕಿಂತ ಮುಂಚೆ ಇಷ್ಟು ವರ್ಷ ರೇವಣ್ಣ ಅವರ ಕುಟುಂಬದವರೇ ಅಲ್ಲಿ ಪ್ರಸಾದವನ್ನ ವ್ಯವಸ್ಥೆಯನ್ನ ಮಾಡ್ತಾ ಇದ್ರು. ಬಟ್ ಯಾವಾಗ ಕಾಂಗ್ರೆಸ್ ಒಂದಿಷ್ಟು ಪುಟಿದೇಳದಕ್ಕೆ ಪ್ರಾರಂಭ ಆದವೋ ಆ ಸಂದರ್ಭದಲ್ಲಿ ಯಾಕೆ ಆ ಮನೆಯವರೇ ಯಾಕೆ ಊಟ ಕೊಡ್ಬೇಕು, ರೇವಣ್ಣರ ಮನೆಯವರೇ ಯಾಕೆ ಪ್ರಸಾದ ಕೊಡ್ಬೇಕು, ನಾವು ಕೊಡ್ತೀವಿ ಅಂತ ಲಾಸ್ಟ್ ಟೈಮ್ ಕಾಂಗ್ರೆಸ್ ಪಟ್ಟು ಹಿಡಿದಿದ್ರು, ಅದಕ್ಕೊಂದಿಷ್ಟು ಗಲಾಟೆ ಆಗಿತ್ತು.
ಈ ಮೂಲಕ ರೇವಣ್ಣ ಅವರ ಕುಟುಂಬದವರು ಈ ಹಿಂದೆ ಕೊಟ್ಕೊಂಡ್ ಬರ್ತಾ ಇದ್ರಲ್ಲ ಪ್ರಸಾದ, ಆ ಸಂಸ್ಕೃತಿಗೆ ಬ್ರೇಕ್ ಹಾಕಿದ್ರು. ನಾವು ಪ್ರಸಾದ ಕೊಡೋದನ್ನೇ ಬ್ರೇಕ್ ಹಾಕ್ಸಿದ್ರಲ್ಲ, ನೀವು ಹೊಸ ಬಟ್ಟೆ ಹಾಕಿ ಅಂದ್ರೆ ಹಾಕಕ್ ಬಿಟ್ಬಿಡ್ತೀವಾ? ಬಿಡೋದಿಲ್ಲ ಅಂತ JDS ನವ್ರು ಪಟ್ಟಿ ಹಿಡ್ದಂಗೆ ಕಾಣಿಸ್ತಿದೆ. ಇದೆಲ್ಲೋದ್ ನಿಲ್ಲುತ್ತೋ ಗೊತ್ತಿಲ್ಲ. ಈ ಸುದ್ದಿನೆಲ್ಲ ಹಾಕ್ದಾಗ ನೈಜವಾಗಿ ಇದನ್ನ ನೋಡುತ್ತಿರುವ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ, ರೀ ಮಾನ್ಯ ಶಾಸಕರೇ, ಮಾನ್ಯ ಸಂಸದರೇ, ನಿಮ್ಮ ಹೊಳೆನರಸೀಪುರ ಭಾಗದಲ್ಲೇ ಎಷ್ಟೋ ಜನ ವಸತಿ ವಸ್ತ್ರವಿಲ್ಲದೆ ಬದುಕು ದೂಡ್ತಾ ಇದ್ದಾರೆ. ಹಾಕಳಕ್ ಬಟ್ಟೆ ಇಲ್ಲದೆ ಒದ್ದಾಡ್ತಾ ಇದ್ದಾರೆ, ಇರಕ್ ಜಾಗ ಇಲ್ಲದೆ ಒದ್ದಾಡ್ತಾ ಇದ್ದಾರೆ. ಹಾಕಳಕ್ಕೆ ವಸ್ತ್ರ ಇಲ್ದವ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಹೊಸ ಬಟ್ಟೆ ಹಾಕಬೇಕು, ಹಳೆ ಬಟ್ಟೆ ಹಾಕಬೇಕು ಅಂತ ಸ್ಕೂಲಲ್ಲಿ ಮಕ್ಕಳು ಜಗಳ ಆಡ್ದಂಗೆ ಇಬ್ರು ಜಗಳ ಆಡ್ಕೊಂಡು ನಿಂತು ಬಿಟ್ರೆ ಕಾರ್ಯಕರ್ತರಿಗೆ ನೀವು ಕೊಡೋ ಮೆಸೇಜ್ ಏನು? ಜನರ ಮುಂದೆ ನೀವು ಹೆಂಗ್ ಕಾಣಿಸ್ಕೊಳ್ತೀರಿ ಅಂತ ನಿಮ್ಗೆ ಯಾರಿಗಾರು ಅರಿವಿದ್ಯಾ? ಕ್ಷೇತ್ರದಲ್ಲಿ ಯೋಚನೆ ಮಾಡಕ್ಕೆ, ಹೋರಾಟ ಮಾಡಕ್ಕೆ, ಹಠ ಹಿಡಿದು ಪಟ್ಟು ಹಿಡಿದು ಕೆಲಸ ಮಾಡ್ಸಕ್ಕೆ ನೂರಾರು ಸಮಸ್ಯೆ ಇದಾವೆ. ಅವೆಲ್ಲನೂ ಬಿಟ್ಟು ಚಿಕ್ಕ ಮಕ್ಳಂಗೆ ಹೊಸ ಬಟ್ಟೆ ಬೇಕು, ಹಳೆ ಬಟ್ಟೆನೆ ಹಾಕತ್ತೀನಿ ಅಂತ ಜಗಳ ಆಡ್ಕೊಂಡ್ ಕೂತಿದಿರಲ್ಲ. ತಿಳಿದವರು, ಪ್ರಬುದ್ಧ ರಾಜಕಾರಣಿಗಳು, ರಾಜಕೀಯ ಕ್ಷೇತ್ರದಲ್ಲಿ ಇನ್ನಷ್ಟು ಕಾಲ ಬೆಳೆಯಬೇಕಾದವರು ತಾವೇ ಅರಿತುಕೊಳ್ಳಬೇಕು. ತಾವೇ ಅರಿತುಕೊಂಡು ಇಂಥ ಚಿಕ್ಕ ವಿಷಯಗಳನ್ನ ದೊಡ್ಡದು ಮಾಡ್ಕೊಂಡು ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋದನ್ನ ನಿಲ್ಲಿಸಬೇಕು. ನಾನು ಹೇಳ್ತಿರೋದಲ್ಲ, ಜನ ಕ್ಷೇತ್ರದ ಮತದಾರರು ಹೇಳ್ತಾ ಇದ್ದಾರೆ. ಎಸ್, ಏನೇನಾಯ್ತು ನೋಡಿ. ನೀವು ಕಾಪಿ ಪೇಸ್ಟ್ ಮಾಡ್ತಾ ಇದೀರಿ, ನೀವು ಕಾಪಿ ಪೇಸ್ಟ್ ಮಾಡ್ತಾ ಇದೀರಿ ಬಿಡಿ ಸರ್. ನೀವು ಸುಮ್ಮನೆ ಬರೀ ಅಲ್ಲಿ ಇನ್ಸ್ಟ್ರಕ್ಷನ್ ಹೇಳ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದೀರಲ್ಲ. DC ಕರ್ಸಿ ಅಂತ ಇವ್ರು ಪಟ್ಟಿಡಿದ್ರು, ಆಮೇಲೆ ಅವರೆಲ್ಲ ಔಟ್ ಆಫ್ ಸ್ಟೇಷನ್ ಇದ್ದಾರೆ, ಅವ್ರು ಬರಲ್ಲ. ಅದೇ ಇವ್ರು DC ಅವ್ರು AC ಗಳಿಂದ ಜಾತ್ರೆ ಅಲ್ವಾ ಸರ್? ಅಲ್ಲ ಹೇಳಿ, ಗಲ್ಬಿ ಕಾರಣ ನೀವೇ ಅಂತ ಹೇಳ್ತೀವಿ, ಕಾಯಿಸ್ತಾರ ನೀವೇ. ಆಗ್ಬೇಕಲ್ವಾ? ಶಾಂತಿಯುತ ಏನಂತ ತಲೆ ಅಂತ ಇಟ್ಟೇನು ಸರ್? ಏನಾಗಿದೆ, ಪ್ರಾಬ್ಲಮ್ ಆಗಿದೆ ಸರ್? ನಾವ್ ಹೇಳ್ತಿರೋದು ತೀರ್ಮಾನ ಮಾಡೋದಂತ ತೀರ್ಮಾನ ಆಗಿ ಎಲ್ಲ ಹೇಳಿದ್ದು, ಇವರೇ ಹೇಳಿದ್ದು. ಆದ್ಮೇಲೆ ಏನ್ ಮಾಡ್ಬೇಕು ಹೇಳಿ, ನಾನು ಅವರಿಗೆ ಬಿಡ್ತೀನಿ. ಮುಂದಿನ ಸಲ ಹೊಸ ಬಟ್ಟೆ ಹಾಕ್ಬೇಕು ಅಂತ ಹೇಳಿ ತೀರ್ಮಾನ ಆಗಿತ್ತು ಅವತ್ತು. ಇದನ್ನು ಮಾಡ್ಕೊಂಡು ಬಟ್ಟೆ ಕಟ್ಟಿದ್ದಾರೆ ಯಾರು ಸರ್? ಇವ್ರು ಹಚ್ಚಿಬಿಟ್ಟು ಹೆಂಗ್ರೆ ಕೇಳ್ತಾರೆ, ಬಿಚ್ಚಿಸ್ತಾರೆ. ಹೇಳಿ ನೀವು ಸರ್, DSP ಸಾಹೇಬ್ರೆ, ನೀವು ಈ ತಾಲೂಕಿನಲ್ಲಿ ಹಲವಾರು ಘಟನೆಗಳಾಗಿವೆ. ನಾಳೆ FIR ಹಾಕಿ ಈ ಥರ ಹಿಂಗೆ ನಿರ್ಣಯ ಮಾಡಿ ತಾಲೂಕು ಆಡಳಿತ ತೀರ್ಮಾನ ಮಾಡಿದ್ದ. ಇವರೇ ಬಟ್ಟೆ ಕಟ್ಟಿಸ್ತಾರೆ, ಇವರೇ ಬಟ್ಟೆ ಬಿಚ್ಚಿಸ್ತಾರೆ ಅಂತ ಏನು ಮಾಡ್ಬೇಕು ಹೇಳಿ. ನೀವು ಹೇಳಿ ದಿನ ಒಂದೊಂದು ನಾಳೆಗೆ ಒಂದು ಮಾಡಿ ಹುಡುಗರು ಯಾರು ಬರೋದು ಬೇಡ, ಅವ್ರು ಹೇಳ್ಕೊಳ್ಳಿ. ತೇರು ಅವ್ರು ಹೇಳ್ಕೊಳ್ಳಿ, ಯಾರು ಹುಡುಗರು ಬರೋದು ಬೇಡ. ಎರಡು ತಾವು ಈಸ್ಕೊಂಡು ಬಟ್ಟೆ ಹಾಕೋದು ಅಂತ ಹೇಳ್ತೀವಿ ಸರ್. ಆಮೇಲೆ ಎರಡನೇ ಮೀಟಿಂಗ್ ಬೇಡ ಅಂತದ್ದು ಕಾರಣ ಇದೆ, ಕಾರಣ ಇದು. ಇಲ್ಲಿ ನನ್ನ ದುಡ್ಡು ಸೇರೈತೆ ಇಲ್ಲಿ ಅಂದ್ಬಿಟ್ಟು ಹೊಸ ಬಟ್ಟೆ ಹಾಕಿ ಹಳೆ ಬಟ್ಟೆ ಹಾಕ್ತಾರೆ. ಅದಕ್ಕೊಂದು ಮನುಷ್ಯನಿಗೆ ಇಲ್ಲಿ ನನ್ನ ದುಡ್ಡು ಸೇರಿದ್ರೆ ಸಮಸ್ಯೆ ಆಗ್ತದೆ. ಯಾವಾಗ ಆಗಲಿ ಶುರುವಾಗಿ ಗೊತ್ತಿಲ್ಲ, ಅಲ್ಲಿಂದ ಶುರುವಾಗಿದ್ದು. ಸರ್ ನಾನೊಂದು ನಿಮ್ಗೆ ಹೇಳ್ತೀನಿ ಸರ್, ನಾನು ಜಾತ್ರೆ ವಿಚಾರದಲ್ಲಿ ಏನಾದರೂ ತಪ್ಪು ಮಾಡಿದ್ರೆ ಎಲೆಕ್ಷನ್ ಸರ್ ನನ್ನ ಶಿಕ್ಷೆ ಕೊಡಿ ಸರ್. ಮತ್ತೆ ಹೇಳ್ಬೋದು ಸರ್, ನಿಮ್ಗೆ ಏನು ಹೇಳೋದು ಶಕ್ತಿ ಇಲ್ಲ ಸರ್. ನಾನು ಮಾಡಿದ್ರೆ